ಡೈಜೆಷನ್ ತುಂಬ ಸ್ಟ್ರಾಂಗ್ ಇರೋದ್ರಿಂದಾಗಿ ಡೈಜೆಷನ್ಗೆ ತುಂಬ ಲೈಟ್ ಇರೋ ಫುಡ್ ಒಳ್ಳೆಯದಲ್ಲ ಈ ಸಮಯದಲ್ಲಿ. ಅಂದರೆ ಡೈಜೆಷನ್ ಸ್ವಲ್ಪ ಹೆವಿ ಇರೋ ಫುಡ್ ಒಳ್ಳೆಯದು. ಈಗ ಯಾವುದು ನೀವು ಅಕ್ಕಿಯದ್ದೇ ಇರಲಿ ರೊಟ್ಟಿ ಮಾಡಿ ತಗೊಂಡ್ರೆ ಅದು ಡೈಜೆಷನ್ ಆಗಲಿ ಹೆಚ್ಚು ಹೊತ್ತು ಬೇಕು. ತುಂಬ ಲೈಟ್ ಇರುವಂಥ ಫುಡ್ಡುಗಳು ಅಥವಾ ಹಣ್ಣುಗಳು ಆಗಿರೋದು ಲೈಟಾಗಿ ಅಂದರೆ ಒಂದು ಅರ್ಧ ಗಂಟೆಯಲ್ಲಿ ತಿಂದರೆ ಜೀರ್ಣ ಆಗ್ತದೆ ಅಂಥದ್ದು ಒಳ್ಳೆಯದಲ್ಲ. ಡೈಜೆಷನ್ಗೆ ಹೆವಿ ಇರೋದು ಅದನ್ನು ಕೊಟ್ಟರೆ ನಮ್ಮ ಜೀರ್ಣಶಕ್ತಿ ತುಂಬ ಸ್ಟ್ರಾಂಗ್ ಇರೋದ್ರಿಂದಾಗಿ ಅದಕ್ಕೆ ಬರ್ನ್ ಮಾಡಲಿಕ್ಕೆ ಅದನ್ನು ಫುಡ್ ನೀವು ಸರಿಯಾಗಿ ಕೊಟ್ಟರೆ ಆಗ ಚೆನ್ನಾಗಿ ಡೈಜೆಷನ್ ಎಲ್ಲ ಚೆನ್ನಾಗಿರ್ತದೆ, ದೇಹ ಚೆನ್ನಾಗಿರ್ತದೆ. ಹಾಗಾಗಿ ಲೈಟ್ ಫುಡ್ಡನ್ನು ಈ ಸಮಯದಲ್ಲಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಡೈಜೆಷನಿಗೆ ಗುರು ಆಹಾರ ಅಂತ ಹೇಳೋದು. ಲಘು ಆಹಾರ ಅಂದರೆ ಬೇಗನೆ ಡೈಜೆಸ್ಟ್ ಆಗಿಬಿಡುವಂಥದ್ದು. ಈಗ ತಿಂದರೆ ತಕ್ಷಣ ಸ್ವಲ್ಪ ಹೊತ್ತಲ್ಲೇ ಡೈಜೆಸ್ಟ್ ಆಗಿಬಿಡುವಂಥ ಆಹಾರ ಇರ್ತದಲ್ಲ. ಈಗ ಮಂಡಕ್ಕಿ ತಿಂದರೆ ಸ್ವಲ್ಪ ಒಂದು ಅರ್ಧ ಗಂಟೆಯಲ್ಲಿ ಡೈಜೆಸ್ಟ್ ಆಗಿಬಿಡ್ತದೆ. ಹಾಗಿರೋದು ಸ್ವಲ್ಪ ಲಘು ಅಲ್ಲ, ಗುರು ಆಹಾರವನ್ನು ತಗೊಳ್ಬೇಕು. ಡೈಜೆಷನಿಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುವಂಥ ಫುಡ್ಡುಗಳು ಅದನ್ನು ಈ ಸಮಯದಲ್ಲಿ ಬಳಸ್ಕೊಳ್ಬೋದು.